ಈಗಲೇ ಅಜ್ಜಿ ಆಗಿಲ್ಲ. ಫೇಶಿಯಲ್ ಮಾಡಿಸ್ತೀಯಾ? ಒಂಥರ ಗಟ್ಟಿ ಗಟ್ಟಿ ಆಗ್ಬಿಡಿದೆ. ಬಾ 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 ಬಾ. ಆರ್.ಎಂ.ಬಿ ಕ್ಲಬ್ ಇದೆಯಲ್ಲ, ಹಾ ಹಾ ಹಾ. ಅಲ್ಲಿ ನಾವು ನೋಡಿ ಗೈಸ್, ಬ್ಲ್ಯಾಕ್ ತಾನೆ. ತಲೆಗೆ ನಿರ್ಮಾ ಪುಡಿ ಹಾಕೊಂಡು ಸ್ನಾನ ಮಾಡ್ತಿರಂತೆ. ಅದೇ ಒಂದೆರಡು ಬಜ್ಜಿ ಗಿಜ್ಜಿ ಆ ಥರ. ಪೇರೆಂಟ್ಸ್ ಮಾತು ಕೇಳ್ದಲ್ಲ ನಾಳ ಪರಿಸ್ಥಿತಿ ಬಂದಿದೆ. ಹೋಗ ನೀನ್ ಅಜ್ಜಿ, ನೀನ್ ಬೈತಾ ಇರ್ತೀಯಲ್ಲ ನಂಗೆ, ಅದಕ್ಕೆ. ನಮ್ಮಮ್ಮ ಕೂದಲು ಜೀವನದಲ್ಲೇ ಈ ತರ ಇರ್ಲಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗ್ ಏನಪ್ಪ ಅಂತಂದರೆ, ರೀಸೆಂಟಾಗಿ ನೋಡಿದ್ರಿ ನಮ್ಮಮ್ಮ ಕರ್ಲಿ ಹೇರ್ ಇತ್ತು, ಅವ್ರಿಗಿದ್ದಿದ್ದು ಕರ್ಲಿ ಹೇರ್ನ ಸ್ಟ್ರೈಟ್ ಮಾಡಿದ್ರು. ಸೊ ಇವಾಗ ಅದೊಂಥರ ಈ ಅಜ್ಜಿ ಥರ ಕಾಣ್ತಾರೆ. ಈ ಮೆಹಂದಿಯಲ್ಲಿ ಹಾಕಿರಲ್ಲ, ಅದರದೊಂಥರ ಬಣ್ಣ ಬಂದುಬಿಡಿದೆ. ಸೊ ಇವಾಗ ಆ ಒಂದು ಗ್ರೇ ಹೇರು ಮತ್ತು ಬ್ಲ್ಯಾಕ್ ಹೇರು ಮಧ್ಯ ಈ ಬ್ರೌನ್ ಹೇರು ಬಂದುಬಿಡಿದೆ. ಓಕೆ, ಸೊ ಇದಕ್ಕೆ ಕಲರ್ ಹಾಕ್ಸಿ ಒಂದು ಇವನ್ ಹೇರ್ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಇವನ್ನ ಕಾಣಿಸೋದರ. ಸೊ ಬನ್ನಿ ಹೋಗೋಣ. ಮಮ್ಮಿ ಬಾಯ್ಲೆ ಗೈಸ್, ಇಸ್ಕಾನ್ನಲ್ಲಿ ವೈಕುಂಠ ಏಕಾದಶಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಎಲ್ಲರೂ ನೋಡಿ. ಓಕೆ, ಹಾಯ್ ಮಮ್ಮಿ. ಹಾಯ್. ಇವತ್ತು ಏನು ಮಾಡಿಸ್ಕೊಳಕ್ಕೆ ಹೊರಡ್ತಾ ಇದೆಯಾ? ಹೇರ್ ಕಲರ್ ಮಾಡಿಸ್ಕೊಳ್ತೀನಿ. ಈ ಡಬ್ಬ ಥರ ಇರೋ ಹೇರ್ನ ಏನು ಚೆನ್ನಾಗಿ ಅಜ್ಜಿ ಥರ ಇರು ಮಮ್ಮಿ. ನಿಂಗೆ ಯಾಕೆ ಇವೆಲ್ಲ? ಅಜ್ಜಿ ಆಗ್ಬಿಟ್ಟಿದ್ದೀನ. ಈಗಲೇ ಅಜ್ಜಿ ಆಗಿಲ್ಲ. ಈಗಲೇ ಅಜ್ಜಿ ಆಗಿದ್ಯಾ ನೀನು? ಇಲ್ಲ. ಹೌದು, ಅಜ್ಜಿ ಆಗಿದೆಯಾ? ಬಾಯಲ್ಲಿ ಓಡೋಗ್ತಾ ಇದೆಯಾ? ನನ್ನ ಕಣ್ಮುಂದೆ ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಇದರಿಂದ, ಸತ್ಯದಿಂದ. ನೀನು ಅಜ್ಜಿ ಆಗಿದೆಯಾ, ನಿಂಗೆ ಬಿಳಿ ಕೂದಲು ಬಂದಿದೆ. ನಿಂಗೆ ಇದೇ ಪರವಾಗಿಲ್ಲ ಬಿಡು, ಈ ಗ್ರೇ ಹೇರೇ ಇರಲಿ. ಬೇಡ, ಬ್ಲ್ಯಾಕೇ ಇರ್ಬೇಕು ನನಗೆ. ಮಮ್ಮಿ ಅದು ಚೆನ್ನಾಗಿದೆ ಒಂಥರ ನೋಡಿಲಿ. ಬ್ಲ್ಯಾಕ್ ಈ ಕಡೆ, ಇಲ್ಲೆಲ್ಲ ಬ್ಲ್ಯಾಕು, ಇಲ್ಲೆಲ್ಲ ಬ್ರೌನು, ಇಲ್ಲೆಲ್ಲ ವೈಟು. ಅಜ್ಜಿ ಆಗೋಗಿದೆಯಾ ನೀನು ಆಲ್ರೆಡಿ? ಅದು ಕಲರ್ ಹಾಕೊಂಡಂಗೆ ಆಗಿದೆ ನೋಡು. ಯಾಕೆ ನೆನ್ನೆ ಉರ್ರಂತಿದ್ದೆ ಹೇಳು? ನೀನು ಬೈತಾ ಇರ್ತೀಯಲ್ಲ ನಂಗೆ, ಅದಕ್ಕೆ. ಯಾಕೆ ಬೈತಾ ಇರ್ತೀನಿ? ಇದು ಕೊಂಕೆಲ್ಲ ಹುಡಿಕೊಂಡು ಬೈತಿರ್ತೀಯ. ಯಾಕೆ ಬೈತೀನಿ? ಏನೋ ನಿಂದು ಡಯಟ್ ಮಾಡ್ಬೇಕಂತ. ನೀವೇನು ಮಾಡ್ತೀರಾ? ನಾವೆಲ್ಲ ಚೆನ್ನಾಗಿ ತಿನ್ಬೇಕು ಅಂತೀವಿ. ಏನು ಮಾಡಿದ್ರಿ ತಪ್ಪು? ಅದೇ ಮಾಡಿ. ಏನು ತಂದು ತಿಂದ್ರಿ? ಚಿಪ್ಸು ಬಜ್ಜಿ ಎಲ್ಲ. ನೆನ್ನೆ ತಿಂದಿಲ್ಲ, ಉಪವಾಸ. ನೆನ್ನೆ ಉಪವಾಸ ಇದೆ, ಮೊನ್ನೆ ಏನು ತಿಂದೆ? ಅದೇ ಒಂದೆರಡು ಬಜ್ಜಿ ಗಿಜ್ಜಿ ಆ ಥರ. ಗೈಸ್, ಅವ್ರಿಗೆ ಬಜ್ಜಿ ಗಿಜ್ಜಿ ಕಾಫಿ ಎಲ್ಲ ಏನು ಕುಡಿಬೇಡಿ ಅಂತ ಹೇಳ್ತೀನಿ. ಸಕ್ಕರೆ ಹಾಕ್ಕೊಂಡು, ಸಕ್ಕರೆ ಆಯಿಲ್ ಆ ಥರದೆಲ್ಲ ಯೂಸ್ ಮಾಡಿಬಿಡಿ ಅಂತ. ಜಾಸ್ತಿ ಅದು ನನ್ನ ಏನೋ ನನಗೆ ಗೊತ್ತಾಗದೇ ಇರೋಂಗೆ ಇಬ್ಬರು ತಿನ್ಕೊಂತಾರೆ ಒಳಗಡೆ ಕೂತ್ಕೊಂಡು. ಅದು ನಿಮ್ಮ ಒಳ್ಳೇದಕ್ಕೆ ತಾನೇ ಹೇಳೋದು ನಾನು. ಹೌದು, ಒಳ್ಳೇದಕ್ಕೆ. ಆದರೆ ಒಂದೇ ಸರಿ ಬಿಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾರೆ. ಹಂಗೆಲ್ಲ ಆಗಲ್ಲ, ಬಿಡಬೇಕಷ್ಟೆ. ಗೈಸ್, ನೀವು ಅಸ್ಕಿ ನೋಡ್ಬೇಕಾ? ತೆರ್ರಿ ತೋರಿಸ್ತೀನಿ. ಟೇಕ್ ಹ್ಯಾಂಡ್, ಕಮ್ ಆನ್, ಜಂಪ್ ಮ್ಯಾಕ್ಸಿ. One jump 5,000. ಓ ದಿಸ್ ಇಸ್ ಪ್ರಾಸ್ಟಿಟ್ಯೂಟ್ ಮ್ಯಾಕ್ಸಿ. ಬರೀ ದುಡ್ಡು ಅನ್ನುತ್ತೆ. ಇವಾಗ ಒಂದು ವಿಡಿಯೋ ಮಾಡಿಬಿಟ್ಟು ಸೀದಾ ಹೋಗೋಣ ಕಲರಿಂಗ್ ಮಾಡ್ಸೋಕ್ಕೆ. ಅದೇ ಸ್ಪಿನ್ಗೆ ಹೋಗ್ತಾ ಇದ್ದೀನಿ ನಾನು. ಸೊ ಬನ್ನಿ, ಏನು ಎತ್ತ ಅಂತ ತೋರಿಸ್ತೀನಿ, ಹೋಗೋಣ. ಇದ್ರೂ ಒಂದು ವಿಡಿಯೋ ಮಾಡಿಕೊಟ್ರೆ ರೀಲ್ಸು. ಈಗ ಅಜ್ಜಿಗೆ ಹೋಗ್ಬಿಟ್ಟು ಕಲರ್ ಹಾಕ್ಸ್ಕೊಂಬರ್ತಾ ಇದ್ದೀವಿ. ಈ ಅಜ್ಜಿಗೆ ಫೇಶಿಯಲ್ ಮಾಡಿಸ್ತೀಯಾ? ಫೇಸಿಯಲ್ಲು ಏನು ನಿಂಗೆ? ನೀನು ಮುತ್ಕಿಯಾಗಿ ಏನು ಇಷ್ಟೊಂದಲ್ಲ ನಿನಗೆ? ಏನೋ ಇದೆಲ್ಲ ಸ್ಕಿನ್ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಟ್ಯಾನು ನೀಟಾಗಿ ಮೇಂಟೈನ್ ಮಾಡ್ಬೇಕು. ಅದಕ್ಕೆ ನೀಟಾಗಿ ಮಾಯ್ಶ್ಚರೈಸರ್ ಹಚ್ಕೊ ಅಂತಂದರೆ ಹಚ್ಕೊಳ್ಳಲ್ಲ, ಆಯಿತಾ? ಸನ್ಸ್ಕ್ರೀನ್ ಹಾಕೋ ಅಂತಂದರೆ ಹಾಕ್ಕೊಳ್ಳಲ್ಲ, ಲಿಪ್ ಬಾಮ್ ಹಾಕೋದ್ರೆ ಹಾಕ್ಕೊಳ್ಳಲ್ಲ. ನನಗೆ ಹಿಂಸೆ ಕೊಡ್ತಾರೆ ಗೈಸ್. ಏನು ಹೇಳಿದ್ರು ಮಾತೇ ಕೇಳಲ್ಲ. ಎಲ್ಲರೂ ಈ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ಪೇರೆಂಟ್ಸ್ ಹೇಳ್ತಾರೆ. ಪೇರೆಂಟ್ಸ್ ಮಾತು ಕೇಳ್ತಾ ಇಲ್ಲ ಅಂತ ನಾಳ ಪರಿಸ್ಥಿತಿ ಬಂದಿದೆ ನನಗೆ. ಹಾಂ, ಓಕೆ ಸರಿ. ಈಗ ಅಜ್ಜಿನ ಕರ್ಕೊಂಡೋಗಿ ಹುಡುಗಿ ಮಾಡೋಣ. ಸೊ ಒಳ್ಳೆ ಕಲರ್ ಹಾಕ್ಸೋಣ. ನಾನೇನು ಅಜ್ಜಿನಾ? ಅಜ್ಜಿನ ನೀನು? ಅಜ್ಜಿ ಆಂಟಿ ನಾನು. ಅಜ್ಜಿ ರೇಣುಕಜ್ಜಿ. ಆಯಿತು, ರೇಣುಕಜ್ಜಿ. ಇನ್ನು ನಿಂಗೆ ಮದುವೆನೇ ಮಾಡಿಲ್ಲ, ಆಗಲೇ ಅಜ್ಜಿ ಆಗೋದು. ರೇಣುಕಜ್ಜಿ
ಓಕೆ ಗೈಸ್, ಸೊ ಬನ್ನಿ ಈಗ ಸ್ಪಿನ್ಗೆ ಹೋಗೋಣ. ಸ್ಪಿನ್ಗೆ ಹೋಗಿ ಕಲರ್ ಹೆಂಗೆ ಹಾಕ್ತಾರೆ ಏನು ತೋರಿಸ್ತೀನಿ. ನಾನು ಹೇರ್ ವಾಶ್ ಮಾಡಿಸ್ಬೇಕು. ಬನ್ನಿ ಮಾಡ್ಸೋಣ. ಬಿಡ್ದ ಕಲರ್ ಹಾಕೋದು ಹೇಗೆ ಅವಮಾನ ಆಗುತ್ತೆ ನಿಂಗೆ? ಹಾಂ ಗೈಸ್, ಈ ಅಜ್ಜಿಗೆ ಅವಮಾನ ಆಗುತ್ತಂತೆ ನಾನು ಕಲರ್ ಹಾಕೋ ವಿಡಿಯೋ ಎಲ್ಲ ತೆಗೆದ್ರೆ. ಏನು ವಿಡಿಯೋ ಎಲ್ಲ ತೆಗಿತೀಯ ಕಲರ್ ಹಾಕ್ಸ್ಕೊಳ್ಳೋದು, ಏನಂತಾರೆ ಜನ ಅಂತೆ. ಎಲ್ಲರೂ ಹಂಗೆ ಮಾಡ್ತಾರೆ, ಎಲ್ಲ ಸೀಕ್ರೆಟ್ ಆಗಿ ಹಾಕೊಳ್ಳೋದು ಕಲರ್. ಹಾಂ, ಎಲ್ಲರೂ ಸೀಕ್ರೆಟ್ ಆಗಿ ಹಾಕೊಳ್ಳೋದು ಕಲರು. ಬಟ್ ನಮ್ದು ಗೊತ್ತಾಗ್ಲಿ, ನಿಂದು ಅಜ್ಜಿನೂ ಈ ಥರ ಕಲರ್ ಹಾಕೋಬೋದು ಅಂತ ಒಂದು ಗೊತ್ತಾಗ್ಲಿವಾ? ಸ್ಪಿನ್ ಯೂನಿಸೆಕ್ಸ್ ಸಲೂನ್ ಟಾಟಾನಗರ್. ನೀರು ಬೇಕಾ? ಕುಡಿ. ಥ್ಯಾಂಕ್ ಯು. ಹೇ ನಂದನ್, ಆರಾಮ? ಸೂಪರ್ ಆರಾಮ್. ಹಾಯ್ ಶ್ರವಣ್ ಬ್ರೋ, ಐಮ್ ಗುಡ್. ಹೌ ಆರ್ ಯು? ಬ್ಲ್ಯಾಕು ಯಾವುದು ಬೇಡ, ಫುಲ್ ಬ್ಲ್ಯಾಕ್. ಫುಲ್ ಬ್ಲ್ಯಾಕು ಈ ಥರ ಇದು ಬ್ಲ್ಯಾಕೇ ತಾನೇ? ಅದೇ ಅಲ್ಲಿ ನೋ ವರೀಸ್. ಹಾಂ, ಅದೇನು ಮಾಡಿಸ್ಬೇಕಾಗಿತ್ತಂತಲ್ಲ. ಏನು ಮಾಡ್ಸೋಣ ಗೈಸ್. ಅಜ್ಜಿಗೆ ಕಲರಿಂಗ್ ಶುರು ಆಗ್ತಿದೆ. ಹೋಗ ನೀನ್ ಅಜ್ಜಿ. ನಾನು ಅಜ್ಜಿ ಹಾಕಾಗಲ್ಲ. ಕಾಕ ನೀನು ಸ್ಕೂಲ್ ಹುಡುಗಿನ ನೀನು? ಗೈಸ್, ಇವರು ಮೆಷರ್ಮೆಂಟಲ್ಲಿ ಇದೇನೇನೋ ಇದ್ರೊಳಗಡೆ ಹಾಕಿದ್ದಾರೆ. ಸೊ ಅವಾಗ ಅದು ಬ್ಲ್ಯಾಕ್ ಕಲರಾಗಿ ಟರ್ನ್ ಆಗುತ್ತೆ. ಏನೇನು ಹಾಕೊಂಡ್ರಿ ಇದಕ್ಕೆ? ಹಾಂ, ಓ ಓಕೆ ಓಕೆ ಗೈಸ್, ಇದನ್ನೆಲ್ಲ ಹಾಕ್ಬಿಟ್ಟು ಇವೆರಡನ್ನು ಅದು ಮೆಷರ್ಮೆಂಟಲ್ಲಿ 62 ಗ್ರಾಮ್ ಹಾಕ್ಯಾರೆ. ಸೊ ಅವಾಗ ಇದು ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿದ ತಕ್ಷಣ ಬ್ಲ್ಯಾಕ್ ಕಲರ್ ಆಗುತ್ತೆ. ಸೂಪರ್. ನೋಡೋಣ ಹೆಂಗಾಗುತ್ತೆ. ಬ್ಲ್ಯಾಕ್ ಕಲರ್ ಹಾಕ್ಸಿದ್ಮೇಲೆ ಹೆಂಗೆ ಕಾಣಿಸ್ತಾರೆ ನಮ್ಮಮ್ಮ. ಲೈಕ್ ಇವಾಗ ಅಜ್ಜಿ ಥರ ಕಾಣ್ತಿದ್ದಾರೆ ಗೈಸ್. ಮಿಕ್ಸ್ ಮಾಡ್ತಿದ್ದಾರೆ. ಸೊ ಇದು ಮಿಕ್ಸ್ ಮಾಡಿ ಇದು ವೈಟ್ ಇದೆ, ಅದಂಗೆ ಬ್ಲ್ಯಾಕ್ ಆಗುತ್ತೆ. ಟೈಮಿಂಗ್ಸ್ ಇರುತ್ತದೆ, ಎಷ್ಟು ನಿಮಿಷ ಅಂದ್ರೆ 20 ಮಿನಿಟ್ಸ್ 15 ಮಿನಿಟ್ಸ್ ಅವಾಗ ಅದು ಟರ್ನ್ ಆಗುತ್ತಾ? ಗೊತ್ತು, ಸುಮ್ಮನೆ ಕೇಳಿದೆ. ನೋಡಿ ಗೈಸ್, ಅದು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ಯಾರಲ್ಲ. ಅದು ವೈಟ್ ಕಲರ್ ಇದೆ, ಬಟ್ ಇದನ್ನ ತಲೆ ಮೇಲೆ ಈ ಅಜ್ಜಿಗೆ ಹಾಕಿದ್ರೆ ಬ್ಲ್ಯಾಕ್ ಕಲರ್ ಆಗುತ್ತೆ. ಪಾಪ ನಾನು ಯಾಕೆ ಆ ಥರ ಹೇಳ್ತೀಯ? ಇನ್ನು ಅಜ್ಜಿ ಆಗಿಲ್ಲ, ನಾನು ಅಜ್ಜಿ ಆಗಿಲ್ಲ ಇನ್ನು. ಅಜ್ಜಿ ಆಗ್ಬೇಕಂತ ಆಸೆ ಇದೆಯಾ ನಿಂಗೆ? ಹ್ಞೂ, ನಾನು ಮದುವೆ ಆಗೋ ಪ್ಲ್ಯಾನಲ್ಲೆಲ್ಲ ಇಲ್ಲ ಈಗಲೇ. ಓಕೆ ಗೈಸ್, ಅದೇ ಥರ ಈಗ ಅದೇ ಥರ ಸಣ್ಣದಾಗಿ ಪಾರ್ಟಿಷನ್ ಮಾಡ್ಕೊತಿದ್ದಾರೆ. ನೋಡಿ, ಹೇಳಿಲ್ವಾ? ಇಲ್ಲಿ ಗ್ರೇ ಹೇರು, ಇಲ್ಲಿ ಬ್ರೌನ್ ಹೇರು, ಇಲ್ಲಿ ಬ್ಲ್ಯಾಕ್ ಹೇರು. ಸೊ ಇದಾಕೆ ಎಷ್ಟೊತ್ತು ಬಿಡಬೇಕು? 25 ಮಿನಿಟ್ಸ್ ಇಲ್ಲ, 25 ಮಿನಿಟ್ಸ್ ಬಿಡಬೇಕಾ ಇಲ್ಲೇ? 30 ಮಿನಿಟ್ಸ್ ಗೈಸ್, ಇದು ಹಾಕ್ಬಿಟ್ಟು 25 ಮಿನಿಟ್ಸ್ ಬಿಡಬೇಕಂತೆ. ಸೊ ಅವಾಗ ಅದೊಂದು ಒಳ್ಳೆ, ಐ ಮೀನ್ ಅದು ನೀಟಾಗಿ ಅದ್ರ ಮೇಲೆ ಕುತ್ಕೊಂಡು ಅದನ್ನ ಬ್ಲ್ಯಾಕಾಗಿ ಕನ್ವರ್ಟ್ ಮಾಡಿ ಒಳ್ಳೆ ಇದು ಕೊಡುತ್ತೆ ನಮ್ಮ ಹೇರಿಗೆ. ಜಾಸ್ತಿ ಇದ್ರೆ 15 ಮಿನಿಟ್ಸ್ 40 ಮಿನಿಟ್ಸ್. ಹೌದಾ? ಇದು ಜಾಸ್ತಿ ಇದೆಯಾ? ಇವಾಗ ನೀವೇನಂತ ಹೇಳ್ತೀರಿ? 35 ಮಿನಿಟ್ಸಾ? ಈಗ ನಮ್ಮಮ್ಮಗೆ ಗ್ರೇ ಹೇರ್ ಜಾಸ್ತಿ ಇದೆ, ಸೊ ಅದಕ್ಕೆ 35 ಮಿನಿಟ್ಸ್ ಬಿಡಲೇಬೇಕಂತೆ. ಸೊ ಹಂಗಾರೆ 35 ಮಿನಿಟ್ಸ್ ಇಲ್ಲೇ. ನಾಳೆ ಏನು ಪ್ಲ್ಯಾನ್? ನ್ಯೂ ಇಯರ್ ಏನು ಪ್ಲ್ಯಾನ್ ಮಾಡಿಲ್ವಾ ಮಮ್ಮಿ? ನ್ಯೂ ಇಯರ್ ಏನು ಪ್ಲ್ಯಾನು? ನಂಗೆ ಗೊತ್ತಿಲ್ಲ, ಮನೇಲಿ ನ್ಯೂ ಇಯರ್ ಸರ್ ನ್ಯೂ ಇಯರ್ಗೆ ಏನು ಪ್ಲಾನ್ ಇವತ್ತೇ ಇಲ್ಲ ಸರ್, ನೋಡಬೇಕು ಟೈಮಿಂಗ್. ಇವತ್ತು ನೈಟ್ ಏನು ಇಲ್ವಾ? ಏನು ಮಾಡಲ್ವಾ? ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಇದು RMB ಕ್ಲಬ್ ಇದೆಯಲ್ಲ, ಹಾಂ, ಅಲ್ಲಿ ನಾವು ಹೋಗೋಕೆ ಪ್ಲಾನಿಂಗ್ ಇದೆ. ಆರ್ ಎಂ ಬಿ ಕ್ಲಬ್ಬು? ಓ, ಅಲ್ಲಿ ಪ್ಲಾನಿಂಗ್ ಇದೆಯಾ? ಪ್ಲಾನಿಂಗ್ ಇದೆ. ಓಕೆ ಎಂಜಾಯ್. ನಂದೇನಿಲ್ಲ, ಮನೇಲಿ ಆರಾಮಾಗಿರೋದು, ತಿನ್ನೋದು, ಮಲ್ಗೋದು ಅಷ್ಟೇ. ಆಚೆ ಹೋಗಿ ಏನು ಮಾಡ್ತೀರಾ? ಅದು ನಾವು ಸುಮ್ಮನೆ ಕಾಸು ಖರ್ಚು. ಅವ್ರಿಗೆ ಗೊತ್ತು ಗೈಸ್, ಯಾರು ದುಡಿತಾರೆ ಅವ್ರಿಗೆ ಕಾಸು ಬಗ್ಗೆ ಗೊತ್ತು. ಸೊ ಅದಕ್ಕೆ ಖರ್ಚಾಗಿದೆ ಅಂತ. ಹೌದು, ಇಲ್ಲ ನಂಗೆ ಅಭ್ಯಾಸ ಇಲ್ಲ. ಸೊ ಹಂಗಾಗಿ ನಾನು ಎಲ್ಲೂ ಆಚೆನೂ ಹೋಗಲ್ಲ. ಏನಾದರೂ ಒಳ್ಳೆ ಊಟ ಮಾಡ್ತೀನಿ. ಊಟ ಮಾಡಿ ಅದೇ ಬೆಸ್ಟು. ಆಚೆ ಹೋಗಿ ತಿಂತೀವಿ ಏನಾದರೂ, ಆಮೇಲೆ ಎಲ್ಲಾದರೂ ಹೋಗಿ ಬರ್ತೀವಿ ಅಷ್ಟೇ. ಎಲ್ಲೂ ಆಚೆ ಹೋಗಲ್ಲ. ನಾಳೆ ಹೋಗ್ತೀವಿ, ಇವತ್ತು ನೈಟ್ ಹೋಗಲ್ಲ ಎಲ್ಲೂ. ನಾಳೆ ಎಲ್ಲಾದರೂ ಊಟಕ್ಕೆಲ್ಲರೂ ಹೋಗ್ತೀವಿ ಅಷ್ಟೇ, ಫ್ಯಾಮಿಲಿ ಜೊತೆ. ಗೈಸ್, ನೀವು ಇವತ್ತು ನೈಟ್ ಎಲ್ಲ, ಅಂದರೆ ಇವತ್ತು 31st ಅಲ್ವಾ? 31st ನೈಟ್ ಎಲ್ಲಾದರೂ ಹೋಗ್ತೀರಾ? ಇಲ್ಲ
31st ನೈಟ್ ಎಲ್ಲಾದರೂ ಹೋಗ್ತೀರಾ ಇಲ್ಲ January 1st ಹೋಗ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಇದು ಇವತ್ತು ಸೆಲೆಬ್ರೇಟ್ ಮಾಡೋ ಅಂಥದ್ದು ಓಕೆನಾ ಇಲ್ಲ ವಾಟ್ ಯು ಫೀಲ್, ನಿಮ್ಗೆ ಏನು ಅನಿಸುತ್ತೆ ಅದು? ಲೈಕ್ ಎಲ್ಲರೂ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಈ ನ್ಯೂ ಇಯರ್ ನಮಗಲ್ಲ, ಓಕೆ, ನಮಗೆ ಯುಗಾದಿ ನ್ಯೂ ಇಯರ್. ತುಂಬ ಜನಕ್ಕೆ ಗೊತ್ತಿಲ್ವೋ, ನನಗಂತೂ ಗೊತ್ತಿಲ್ಲ. ಬಟ್ ನನಗೇನು ಅಷ್ಟೊಂದು ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ಇದನ್ನೆಲ್ಲ. ಸೊ ನನಗೆ ಯುಗಾದಿ ಹಬ್ಬ ಬಂದಾಗ ನಮ್ಗೆ ಹೊಸ ವರ್ಷ ಬಂತು. ಬಟ್ ಡೇಟ್ ಚೇಂಜ್ ಆಗೋದಲ್ಲ ಈಗಲೇ, ಹಂಗಂತ ನಾವು ಇಂಗ್ಲೀಷ್ ಇದಕ್ಕೆ ಎಲ್ಲ ಹೋಗೋಕ್ಕಾಗಲ್ಲ. ನಮ್ಮ ಸಂಸ್ಕೃತಿ ಸಂಪ್ರದಾಯನೆಲ್ಲ ಮರೆಯೋಕ್ಕೂ ಆಗಲ್ಲ. ಸೊ ಅದಕ್ಕೆ ನನಗೆ ನ್ಯೂ ಇಯರ್ ಏನು ದೊಡ್ಡ ಇದಾಗಲ್ಲ, ನಾರ್ಮಲಾಗೇ ಇರ್ತೀನಿ, ಆರಾಮಾಗಿರ್ತೀನಿ ಅಷ್ಟೇ. ನೋಡಿ ಆಲ್ರೆಡಿ ಚೇಂಜ್ ಆಗ್ತಾ ಇದೆ ಕಲರ್ ನೋಡಿ, ಅದು ಬಿಟ್ಟರೆ ಚೇಂಜ್ ಆಗುತ್ತೆ. ಕೈಗೆಲ್ಲ ಆಗೋದು ಗೈಸ್, ನೋಡಿ ಗೈಸ್, ಕೈಗೆಲ್ಲ ಆಗುತ್ತೆ. ರೂಟ್ ಎಲ್ಲೆಲ್ಲಿದೆ ಇಲ್ಲೆಲ್ಲ ಹಾಕಿದ್ದಾರೆ. ಬಟ್ ಇವಾಗ ಔಟರ್ ಲೇಯರ್, ಇನ್ನೂ ರೂಟೇ ಮುಗಿಲ್ಲ, ಸಾರಿ. ಸೊ ಇಲ್ಲಿ ಈ ರೂಟ್ ಇಲ್ಲೆಲ್ಲ ಹಾಕ್ತಾರೆ. ಓಕೆ, ಸೊ ಇಲ್ಲೆಲ್ಲ ಫಿನಿಶ್ ಆದಮೇಲೆ ನ್ಯೂ ಇಯರ್ಗೆ ನ್ಯೂ ಹುಡುಗಿ. ಹಂಗೇನು ಇಲ್ಲಪ್ಪ. ಖುಷಿ ಆಗ್ತಿಲ್ವ ನಿಂಗೆ? ಹಂಗಾರೆ ಬೇಡ ಬಿಡಿ, ಅರ್ಧಕ್ಕೆ ಸಾಕು. ಬಾ ಎದ್ ಬಾ ಬಾ ಬಾ. ನಿದ್ದೆ ಬರ್ತಿದ್ಯಾ? ಹೊಡೆದಲ್ಲ ಮಮ್ಮಿ ನಿದ್ದೆ. ಗೈಸ್, ನಮ್ಮಮ್ಮ ನನ್ನ ರೂಮಲ್ಲಿ ಮಲ್ಕೊಂಡು ಒಳ್ಳೆ ನಿದ್ದೆ ಹೊಡಿತಾರೆ. ಯಾವಾಗ ಬಂದು ಮಲಗಿದ್ರು, ಸುಮ್ಮನೆ ಮಲಗಿದ್ರು ಗುರ್ರು ಅಂತಿರ್ತಾರೆ. ಏನಕ್ಕೆ? ಸುಮ್ಮನೆ ಮಲಗಿದೆ ಅಷ್ಟೇ. ಬಟ್ ಮಲ್ಕೊಂಡ್ಬಿಟ್ಟಿದೆ ತಾನೆ. ಎಷ್ಟು ಗೊರಕೆ ಹೊಡೆದ ಗೊತ್ತಾ ಗುರ್ಗುರ್ ಅಂತ. ಸುಮ್ಮನೆ ವೀಕ್ ಆಯ್ತು ನಿನ್ನ ನೋಡಿ, ಆಗ್ಬಿಟ್ರೆ ನಾವು ಜೋಡಿ ಕೋಲವೇರಿಡಿ. ನಂದೊಂದು ಸಖತ್ತಾಗಿ ಕೆಲಸ ಮಾಡ್ತಾನೆ ಗೈಸ್. ನೀನು ಹಚ್ಕೊಂತಿಲ್ಲ ಬ್ರಷಲ್ಲಿ ಗೈಸ್. ನಮ್ಮಮ್ಮ ಯಾವ್ದ್ರಲ್ಲಿ ಗೊತ್ತಾ ಹಚ್ಕೊಳ್ಳೋದು? ತಲೆಗೆ ಬಣ್ಣನಾ? ಯಾವ್ದ್ರಲ್ಲಿ ಮಮ್ಮಿ? ಹಲ್ಲು ಚಬ್ರಿಶ್. ನಾಚಿಕೆ ಆಗಲ್ವಾ ಹೇಳಕ್ಕೆ? ಯಾಕೆ, ಅದೇ ನಮ್ಗೆ ಕಂಫರ್ಟ್ ಇದೆ ಅದಕ್ಕೆ. ಗೈಸ್, ನಮ್ಮಮ್ಮ ಹಲ್ಲು ಬ್ರಷಲ್ಲಿ, ಅಂದರೆ ಎಸಿಬೇಕು ಅಂತ ಇಟ್ಟಿರ್ತೀವಲ್ಲ ಅದ್ರಲ್ಲಿ ಹಚ್ಕೊತಾರೆ. ತುಂಬ ಜನ ಹಚ್ಕೊತಾ ಇರ್ತಾರೆ ಅದೇ ಥರದ್ರಲ್ಲಿ. ಯೂಶ್ವಲಿ ಎಲ್ಲ ಅಲೂಜ ಬ್ರಷಲ್ಲೇ ಬಣ್ಣ ಹಚ್ಕೊತಾರೆ. ಹಂಗೆ ಹಚ್ಕೊಬಾರ್ದು ತಾನೆ, ಬಿಕಾಸ್ ರೂಟಿಗೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಹಿಂಗೆ ಸ್ವಲ್ಪನೇ ತೊಗೊಂಡು ಅದನ್ನ ಎಳ್ದು ಯಾಕೆ ಎಳ್ದು ಹಚ್ಕೊಬೇಕು. ಹಾಂ, ಅದಕ್ಕೆ ನಮ್ಮಮ್ಮ ಹೇಳೋದೇ ಇಲ್ಲ. ನಿಮಗೆ ಕಲರ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಕಲರ್ ಹಚ್ಕೊಳ್ಳೋಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತಾದರೆ ಸ್ಪಿನ್ನಿಗೆ ಬನ್ನಿ ಅಷ್ಟೇ, ಸಿಂಪಲ್. ಇಟ್ಸ್ ಆಲ್ಮೋಸ್ಟ್ ಆಯಿತು. ಹಿಂಗೆ ಹೇಳಿದ್ರೆ ಹಂಗೆ ಬಂದುಬಿಟ್ರೆ ನಿಮ್ಮ ಕೈಗೆ ಎಲ್ಲ ಅಷ್ಟು ಹಂಗೆ ಬರಲ್ವಾ? ಮಮ್ಮಿ ಇಲ್ಲೆಲ್ಲ ಆಗಿದೆ ಮಮ್ಮಿ, ಅಷ್ಟೇ ಹೋಯ್ತು ನಿನ್ನ ಹಣೆ. ಗೈಜಿ, ನಮ್ಮಮ್ಮಗೆ ಏನು ಡಿಫರ್ ಆಗಲ್ಲ, ಯಾಕೆ ಲೈಕ್ ಡಿಫ್ರೆನ್ಸ್ ಅನ್ಸಲ್ಲ. ಅವರು ಕಲರ್ ಹಾಕೊಬೇಕಾದ್ರು ಹಂಗೆ ಹಾಕೊಳ್ಳೋದು. ಇಲ್ಲೆಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಣೆ ಮೇಲೆ ಕೂದಲಿದೆ ಹಾಕೊಳ್ಳೋಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಬ್ಲ್ಯಾಕ್ ಹೇರ್ ಮಾಮಿ. ನಮ್ಮಮ್ಮ ಫುಲ್ ಬ್ಲ್ಯಾಕ್ ಹೇರಲ್ಲಿ ಬರ್ತಾರೆ. ನಿಮ್ಗೆ ತೋರಿಸ್ತೀನಿ, ಮಡಿಯಪ್ಪ ಸ್ಟೈಲಲ್ಲಿ ಬರ್ತಾರೆ. ಅದನ್ನು ಇದೊಂದು 35 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ. 35 ಮಿನಿಟ್ಸ್ 35 ನಿಮಿಷ. ನಾನು ಹೇರ್ ವಾಶ್ ಮಾಡಿಸ್ಕೊತೀನಿ. ಓಕೆ, ಸೊ ಗೈಸ್, ಕಂಪ್ಲೀಟಾಗಿ ಕಲರ್ ಹಾಕಿ ಅದಕ್ಕೊಂದು ಕ್ಲಿಪ್ ಹಾಕಿ, ಅದು ಇದೇನಪ್ಪ ಅಂತಂದರೆ ಇಲ್ಲಿ ಕಲರ್ ಎಲ್ಲ ಇಲ್ಲಿ ಮುಂದೆ ಆಗಬಾರ್ದು ಅಂದ್ರೆ ಇಲ್ಲೆಲ್ಲ ಆಗಿದ್ರೆ ಅದನ್ನೆಲ್ಲ ಒರೆಸ್ತಿದ್ದಾರೆ. ಬಿಕಾಸ್ ಅದು ಹಂಗೆ ಉಳ್ಕೊಂಬಿಡುತ್ತೆ ಮಾರ್ಕು ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದಾರೆ. ಸೊ ಇವಾಗ ಎಲ್ಲೆಲ್ಲಿ ಆಗಿಲ್ಲ ಇನ್ನೂ ಅಲ್ಲಿಗೆಲ್ಲ ಅಪ್ಲೈ. ಕಲರ್ ಹಾಕೊಳ್ಳೋದು ಟಫು ಗೈಸ್. ಎಲ್ಲ ಏನು ಈಸಿನೇ ಇಲ್ಲ ಇಲ್ಲಿ ಈ ಪ್ರಪಂಚದಲ್ಲಿ. ನಿದ್ದೆ ಮಾಡೋದು ಈ ಕಾಲದಲ್ಲಿ ಈಸಿ ಇಲ್ಲ. ನಿದ್ದೆನೇ ಬರಲ್ಲ ಎಷ್ಟೊಂದು ಜನಕ್ಕೆ. ಏನು ಸುಲಭವಾಗಲ್ಲ ಗೈಸ್. ಆಯ್ತಾ ಅಜ್ಜಿ? ಇನ್ನೂ ಆಗಿಲ್ವಲ್ಲ ಕಲರ್ ಹಾಕಿರೋದು ನಿಂಗೆ? ಕಲರ್ ಹಾಕಿದ್ರು ನೀ ಅಜ್ಜಿನೇ. ಅಜ್ಜಿ ಆಯ್ತು ಬಿಡ. ಇನ್ನು ಮಮ್ಮಿದಾಗೋದು ಲೇಟ್ ಆಗುತ್ತೆ. ಅವ್ರದ್ದೊಂದು 35 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ. ಅಷ್ಟು ಸುಮ್ಮನೆ ಕುತ್ಕೊಂಡು ಏನು ಮಾಡಲಿ. ಸೊ ಅದಕ್ಕೆ ನಾನು ಹೆಡ್ ವಾಶ್ ಮಾಡಿಸ್ಕೊತೀನಿ. ಸೊ ಒಂಥರ ಗಟ್ಟಿ ಆಗಿಬಿಡಿದೆ ಕೂದಲೆಲ್ಲ, ಸ್ವಲ್ಪ ಸ್ಮೂತಾಗಿ. ಸೊ ಅಲ್ಲಿವರೆಗೂ ನಾನು ಒಳ್ಳೆ ಆರಾಮಾಗಿ ಹೆಡ್ ವಾಶ್ ಮಾಡಿಸ್ಕೊಂಡು ಸಿಗ್ತೀನಿ ನಿಮಗೆ. ಹೆಂಗಿದೆ ನನ್ನ ಹೇರ್ ಸ್ಟೈಲು? ಆರಾಮ್ ಅನಿಸ್ತಿದೆ ನನಗೆ. ಬಿಕಾಸ್ ವಾಶ್ ಮಾಡಿರಲಿಲ್ಲ 2 ದಿವಸದಿಂದ. ಹೇರ್ ವಾಶ್ ಮಾಡಿರಲಿಲ್ಲ. ಸಾರಿ ಹೇರ್ ವಾಶ್ ಮಾಡಿದ್ದೆ ನೆನ್ನೆ, ಬಟ್ ಶಾಂಪೂ ಹಾಕಿರಲಿಲ್ಲ. ಸೊ ಇವತ್ತು ಶಾಂಪೂ ಹಾಕ್ಸ್ಕೊಂಡು ಒಳ್ಳೆ ಹೇರ್ ವಾಶ್ ಮಾಡಿಸ್ಕೊಂಡೆ. ಸೊ ನಮ್ಮ ಅಮ್ಮಗೆ ಹೆಡ್ಫೋನ್ ಹಾಕಿ ಕೂರಿಸ್ಯಾರೆ. ಹೆಡ್ಫೋನ್ ಮಮ್ಮಿದು
ಕಿವಿಗೆ ನೀರು ಹೋಗುತ್ತೆ. ಈ ಹೇರ್ ವಾಶ್ ಮಾಡ್ತಾರೆ, ಬ್ಲ್ಯಾಕ್ ಕಲರ್ ಎಲ್ಲ ಹೋಗುತ್ತೆ ಬಾ. ಫುಲ್ ವೈಟ್ ಆಗ್ಬಿಡುತ್ತಾ ಮಮ್ಮಿ? ಬ್ಲ್ಯಾಕ್ ಎಲ್ಲ ಹೋಗಿ ವೈಟ್ ಆಗ್ಬಿಡುತ್ತಂತೆ. ಖುಷಿನಾ ನಿಂಗೆ ಖುಷಿ. ವೈಟ್ ಆದ್ರೆ ಆಗ ಕಿವಿಗೆಲ್ಲ ನೀರು ಹಾಕಿ ಕಿವಿಗೆಲ್ಲ ನೀರು ಫುಲ್ ಕೋಲ್ಡೇ ಇರಲಿ. ನನಗೆ ಮಾಡಿದ್ರಲ್ಲ ಅದೇ ಥರ. ಹಾಕ್ಬೇಡಿ. ಬಿಸಿ ಬಿಸಿ ಬೇಡ, ಬಿಸಿ ಬಿಸಿ ಬೇಕಪ್ಪ. ಬೇಡ ಬೇಡ ಅಂತ. ಅವ್ರಿಗೆ ಗೊತ್ತು. ಇವಾಗ ಐರನಿಂಗ್ ಎಲ್ಲ ಏನು ಮಾಡಲ್ಲ ತಾನೆ? ಅಪ್ಪ ಐರನಿಂಗ್ ಮಾಡಕ್ ಕುತ್ಕೊಂಡ್ರೆ ಅಷ್ಟೇ. ನಿರ್ಮಾ ಪುಡಿ ಏನು ಹಾಕದ ಮಮ್ಮಿ? ನಿರ್ಮಾ ಪುಡಿ ಆಯ್ತು, ಹಾಕ್ಸ್ಲಾ? ಹಾಂ, ನಿರ್ಮಾ ಪುಡಿ ಹಾಕಿ ಒಂಚೂರು ನೋಡಿ. ಹಾಕಿದ್ರು ನಿರ್ಮಾ ಪುಡಿ ಹಾಕಿದ್ರು ಮಮ್ಮಿ. ಅದೇ ಲಿಕ್ವಿಡ್ ಬರುತ್ತಲ್ಲ, ವಾಷಿಂಗ್ ಮಿಷಿನ್ ಲಿಕ್ವಿಡು, ವಾಷಿಂಗ್ ಮಿಷಿನ್ ಲಿಕ್ವಿಡ್ ಹಾಕ್ಯಾರೆ. ಓ ಹಾಗೆ ಮುಗೀತು ಕತೆ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಅದನ್ನ ಹಾಕೊಂಡು ತಲೆ ಸ್ನಾನ ಮಾಡಿದ್ರು. ಚಿಕ್ಕ ವಯಸ್ಸಲ್ಲಿ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಬರುತ್ತಲ್ಲ, ಅದೆಲ್ಲ ಹಾಕೊಂಡು ಸ್ನಾನ ಮಾಡ್ಬಿಡ್ತಾ ಇದೆ ಗೊತ್ತಿಲ್ಲದೆ. ಗೈಸ್, ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಆ ವಾಷಿಂಗ್ ಪೌಡರ್ ನಿರ್ಮಾ ಅಂತ ಅಡ್ವರ್ಟೈಸ್ ಬರ್ತಿತ್ತಲ್ಲ, ಅದನ್ನ ನೋಡಿ ತಲೆಗೆ ನಿರ್ಮಾ ಪುಡಿ ಹಾಕೊಂಡು ಸ್ನಾನ ಮಾಡ್ತಿರಂತೆ. ಲೈಫ್ ಬೈ ಸೋಪ್ ಎಲ್ಲ ತಿನ್ಬಿಡೋದು ಅದೆಲ್ಲ ಮಾಡ್ತಾ ಲೈಫ್ ಬಾಯ್ ಸೋಪ್ ತಿನ್ಬಿಡೋದಾ? ಶೀ ವೈ ಡಿಸ್ಗಸ್ಟಿಂಗ್. ಲೈಫ್ ಬಾಯ್ ಸೋಪು ಸೋಪ್ ಎಲ್ಲ ತಿನ್ಬಿಡ್ತಾ ಇದ್ದೆ. ಓಕೆ, ಹೇರ್ ವಾಶ್ ಆದ ತಕ್ಷಣ ಹೆಂಗೆ ಕಾಣ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ಹೇರ್ ಡ್ರೈ ಮಾಡಬೇಕು. ಹೇರ್ ಡ್ರೈ ಮಾಡಿ ಹೆಂಗೆ ಕಾಣಿಸ್ತಾರೆ ನಮ್ಮ ಬ್ಲ್ಯಾಕ್ ಹೇರಲ್ಲಿ ಅಂತ ತೋರಿಸ್ತೀನಿ. ಬಾರೆ ಬಾರೆ ಬಾರೆ. ಸೊ ಗಾಯ್ಸ್ ನೋಡಿ 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 ಗಾಯ್ಸ್, ಮಮ್ಮಿ ಹೇರ್ ಫುಲ್ಲು ಬ್ಲ್ಯಾಕ್ ಆಗಿಬಿಡಿದೆ. ಏನು ಮಮ್ಮಿ ಹೆಂಗಾಗಿ ಕಾಣ್ತಾ ಇದೆಯಾ? ಸಂತೂರ್ ಮಮ್ಮಿ, ಸಂತೂರ್ ಮಮ್ಮಿನ ನೀನು? ಫುಲ್ ಬ್ಲ್ಯಾಕ್ ಬ್ಲ್ಯಾಕ್. ಯಾಕೆ ಇಷ್ಟು ಚೆನ್ನಾಗಿ ಮಾಡ್ಬಿಡ್ತೀರಾ? ಇವ್ರು ಹಿಂಗೆ ಕಾಣ್ಬಾರ್ದು, ಇವ್ರ ಅಜ್ಜಿ ಅಜ್ಜಿ ಥರ ಕಾಣ್ತಾ ಇರಬೇಕು. ಆ ಒಂದು ಇದು ನೋಡಿ ಗೈಸ್, ಏನು ಸಕಾಲಾಗಿ ಬಂದಿದೆ. ನಮ್ಮಮ್ಮ ಕೂದಲು ಜೀವನದಲ್ಲೇ ಈ ಥರ ಇರಲಿಲ್ಲ. ಸೂಪರ್ ನೋಡಿ. ಫೈನಲಿ ಮಮ್ಮಿ, ಹೌ ಯು ಫೀಲಿಂಗ್? ಚೆನ್ನಾಗಿದೆ. ಅಜ್ಜಿಯಿಂದ ಇವಾಗ ಆಂಟಿ ಆಗಿದ್ಯಾ? ಒಂದು ಸ್ಟೆಪ್ ಕೇಳಿ ಹೇಳ್ತಿದ್ದೆ, ಏನು ಅನಿಸ್ತದೆ ನಿಮಗೆ? ಖುಷಿ ಆಗ್ತಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ನಂದನ್. ನಂದನ್ ಸಕ್ಕದಾಗಿದ್ದು ಏನೋ ಹೇರ್ ಕಲರ್ ಮಾಡ್ಯಾರ ಗೈಸ್. ಬಾ 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 ಬಾ. ಒಂದ್ಸಲ ಖಾಲಿ ಇದ್ದಿದ್ದನ್ನ ಸ್ಟ್ರೈಟ್ ಮಾಡಿಸಿ ನೋಡೋಣ ಅಂತ ಅಂದಿದ್ರು. ಇವಾಗ ನಮ್ಮಮ್ಮ ಪುನಃ ಸ್ಟ್ರೈಟ್ ಮಾಡಿಸ್ತಾನೆ ಇರ್ತೀನಿ, ನನ್ನ ಖಾಲಿಯಾಗಿ ಬಿಡಲ್ಲ ಏನು ಅಂತ ನನಗೆ ಆವಾಜ್ ಆಗ್ತಿದ್ದಾರೆ. ನೀವೆಲ್ಲ ದುಡಿತಾ ಇಲ್ವಾ ಮಕ್ಕಳು ಮಾಡಿಸಿ? ಚೆನ್ನಾಗಿದೆ ಇವಾಗ, ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಮಮ್ಮನ ಕೂದಲು ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ. ಬಟ್ ಯಾರು ದೃಷ್ಟಿ ಹಾಕ್ಬೇಡಿ. ಹಾಂ, ವಾವ್, ಎಲ್ಲ ಚೆನ್ನಾಗಿದೆ. ಹೆಂಗಿದೆ ಮಮ್ಮಿ? ಚೆನ್ನಾಗಿದೆ, ಖುಷಿ ಆಯ್ತು. ಥ್ಯಾಂಕ್ ಯು ಗೈಸ್. ಈ ಯೂಟ್ಯೂಬ್ ವ್ಲಾಗ್, ಸಾರಿ, ಈಗ ನಾ ಹಾಕಿರೋ ಅಪ್ಲೋಡ್ ಮಾಡಿರೋ ವ್ಲಾಗು ಇಲ್ಲ ನನ್ನ ವೀಡಿಯೋ ನೋಡಿಕೊಂಡು ನೀವೇನಾದರೂ ಸ್ಪಿನ್ನಿಗೆ ಬಂದರೆ, ಟಾಟಾ ನಗರ್ ಸ್ಪಿನ್ನಿಗೆ ಬಂದು ಇಲ್ಲಿ ಹೇಳಿದ್ರೆ ನಿಮಗೆ ಖಂಡಿತ ಡಿಸ್ಕೌಂಟ್ ಕೊಡ್ತಾರಂತೆ ಅಲ್ವಾ? ಖಂಡಿತ ಕೊಡ್ತಾರಂತೆ. ಸೊ ಮಿಸ್ ಮಾಡಬೇಡಿ. ಸೊ ದಯವಿಟ್ಟು ಬನ್ನಿ. ಟಾಟಾ ನಗರಲ್ಲಿರೋ ಸ್ಪಿನ್ ಅಂತ ಹಾಕಿ ಬರುತ್ತೆ, ಲೈಕ್ ಟಾಟಾ ಏನು ಸ್ಪಿನ್ ಸಲೂನ್ ಟಾಟಾ ನಗರ್ ಅಂತ ಹಾಕಿ ನಿಮಗೆ ಲೊಕೇಶನ್ ಇಲ್ಲಿಗೆ ಕರ್ಕೊಬಂದುಬಿಡುತ್ತೆ. ದೊಡ್ಡದಾಗಿ ಬೋರ್ಡ್ ಇದೆ ಆಚೆಗಡೆ. ಸೊ ನೀವು ಇಲ್ಲಿ ಬಂದರೆ ನಿಮ್ಗೆ ಒಳ್ಳೆ ಆಫರ್ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಓಕೆ, ಸೊ ಯಾರು ಸರ್ವಿಸ್ ಅಂತೂ ಎಕ್ಸ್ಟ್ರಾಡಿನರಿ. ಓಕೆ ಗೈಸ್, ಒಳ್ಳೆ ಆಫರ್ ಇದೆ ಗೈಸ್. Jan 5th ನೋಡಿ. Jan 25 ಡಿಸೆಂಬರಿಂದ Jan 5th ಇದೆ. ಮಿಸ್ ಮಾಡ್ಕೋಬೇಡಿ. ಹೆಂಗೋ ನ್ಯೂ ಇಯರಾ ಆಯಿತಾ? ನೀವು ನ್ಯೂ ಇಯರಲ್ಲಿ ಎಲ್ಲ ರೆಡಿಯಾಗಿ ಎಲ್ಲೋ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ಸೊ ಎಲ್ಲೂ ಹೋಗ್ಬಿಡಿ, ಸ್ಪಿನ್ನಿಗೆ ಬಂದು ರೆಡಿಯಾಗಿ ಹೋಗಿ. ಸೊ ಮೆನ್ನಿಗಿರೋ ಕಾಂಬೋ ಇಷ್ಟು, ಸೊ ವುಮೆನ್ಗಿರೋ ಕಾಂಬೋ ಇಷ್ಟು. ಸೊ ನಂಗೆ ಗೊತ್ತು ಜಾಸ್ತಿ ಇಲ್ಲಿಗೆ ಬರೋದು ವುಮೆನ್ ಅಂತಲೇ. ನೀವೇ ಬನ್ನಿ, ಎಂಜಾಯ್ ಮಾಡ್ತೀರಾ. ಲೈಕ್ ಒಳ್ಳೆ ಸರ್ವಿಸ್ ಕೊಡ್ತಾರೆ ಗೈಸ್, ಅದಂತೂ ಪಕ್ಕ 100% ನಾನು ಗ್ಯಾರಂಟಿ ಅದಕ್ಕೆ. ಅಲ್ವಾ ಮಮ್ಮಿ? ನಮ್ಮಮ್ಮ ನೋಡಿ, ನಮ್ಮಮ್ಮ ಕೂದಲು ಹೆಂಗಿತ್ತು, ಹೆಂಗಾಯ್ತು. ಸಂಜಯ್ ನಗರಲ್ಲಿ ಇದು ಟಾಟಾ ನಗರಲ್ಲಿರೋ ಸ್ಪಿನ್ಗೆ ಬನ್ನಿ ಎಲ್ಲರೂ, ನಿಜವಾಗಿಯೂ ಚೆನ್ನಾಗಿದೆ. ರಕ್ಷಿತಂಗೆ ಅಕ್ಕ ಇದ್ದಿದ್ರೆ ಹಿಂಗೆ ಇರ್ತಿದ್ಲೇನೋ, ಬಿಗ್ ಬಾಸ್ ರಕ್ಷಿತಂಗೆ.
ಹಂಗೆ ಆಡ್ತೀವಿ ಮಂದಿ ಎಂತ ಗೊತ್ತುಂಟಾ ಅಂತ. ಹೌದಾ ಓಕೆ. ಸೊ ಆಫರ್ ಗೊತ್ತಾಯ್ತಲ್ಲ, ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ. ಫೋಟೋ ಗಿಡ ತೊಗೊಳ್ಳಿ ಆಫರ್. ಸೊ ಮಿಸ್ ಮಾಡಬೇಡಿ, ಬಂದು ಈ ಥರ ವಿಡಿಯೋ ನೋಡ್ಕೊಂಡು ಬಂದಿದೆ ಅಂತ ಹೇಳಿ ಸಾಕು, ನಿಮ್ಗೆ ಒಳ್ಳೆ ಆಫರ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಸ್ತೂರಿ